ಇನ್ನು ಈ ಥರ ಸಮಸ್ಯೆ ಆಗ್ತಾ ಇದೆ, ಮಾತು ಸರಿಯಾಗಿ ಬರ್ತಾ ಇಲ್ಲ, ಹಠ ಮಾಡ್ತಾ ಇದ್ದಾನೆ, ಮತ್ತು ಏನಾದರೂ ಒಂದು ಕಾಯಿಲೆ ಕಸಾಯಿಲೆ ಬರ್ತಾನೆ ಇರುತ್ತೆ, ಇಲ್ಲ ಜ್ವರ, ಇಲ್ಲ ನೆಗಡಿ, ಕೆಮ್ಮು ಏನೋ ಒಂದು ಬರ್ತಾ ಇರುತ್ತೆ. ಈ ರೀತಿಯಾದ ಸಮಸ್ಯೆಗಳು ಯಾಕೆ ಬಾಧಿಸುತ್ತೆ ಅಂದರೆ ಪಿತೃ ಸಂಬಂಧವಾದ ದೋಷಗಳಿರಬಹುದು ಅಥವಾ ಪೂರ್ವಾರ್ಜಿತವಾದ ಕರ್ಮದ ಬಾಧೆಗಳಿರಬಹುದು. ಇದಕ್ಕೆ ದತ್ತಾತ್ರೇಯರು ಸ್ಫಟಿಕ ಶಿಲಾಮೂರ್ತಿಗೆ ಪ್ರತಿ ಭಾನುವಾರಗಳಲ್ಲಿ ಜೇನುತುಪ್ಪದ ಅಭಿಷೇಕ ಮಾಡುವಂಥದ್ದು. ಆ ಜೇನುತುಪ್ಪದ ಅಭಿಷೇಕದ ಪ್ರಸಾದವನ್ನು ಮಕ್ಕಳಿಗೆ ನಾನೇ ನಾಲಿಗೆ ಮೇಲೆ ಬರೀತೀನಿ. ಆ ದತ್ತನ ಒಂದು ಮಂತ್ರವನ್ನು ಬರೆದು ದತ್ತನ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಬಹಳ ವಿಶೇಷವಾಗಿ ತೀರ್ಥ ಸ್ನಾನ ಇರುತ್ತೆ. ತೀರ್ಥ ಸ್ನಾನ ಮಾಡಿಸ್ಕೊಂಡು ನಾಲಿಗೆ ಮೇಲೆ ಆ ಜೇನುತುಪ್ಪದ ಪ್ರಸಾದವನ್ನು ಬರೆದು ನಿಮಗೆ ಕೊಡ್ತೀನಿ. ಪ್ರತಿನಿತ್ಯ ಜೇನುತುಪ್ಪದ ಪ್ರಸಾದ ಮತ್ತು ಭಸ್ಮ ಪ್ರಸಾದವನ್ನು ಮಕ್ಕಳಿಗೆ ಪ್ರಾತಃ ಕಾಲ ಬರೀ ಹೊಟ್ಟೆಯಲ್ಲಿ ಹಾಲಿನ ಜೊತೆ ಸೇರಿಸಿ ಕೊಡ್ತಿರೋ ಅಥವಾ ಹಾಗೆ ಬಾಯಿಗೆ ಹಾಕ್ತಿರೋ, ಪ್ರತಿನಿತ್ಯ ಇದನ್ನು ಮಾಡ್ತಾ ಬರ್ತಾ ಇದ್ದರೆ ಮನಸ್ಸಿನಲ್ಲಿ ಅಡಗಿರುವಂತಹ ಕ್ಲೇಶ ಭಾವನೆಗಳು ದೂರವಾಗ್ತಾ ಹೋಗುತ್ತೆ. ಪೂರ್ವಾರ್ಜಿತವಾದ ಕರ್ಮ ಬಾಧೆಗಳು ದೂರ ಆಗ್ತಾ ಹೋಗ್ತಾ ಅವರಿಗೆ ಒಳ್ಳೆಯ ಸಂಸ್ಕಾರ ಬರೋದಕ್ಕೆ ಪ್ರಚೋದನೆ ಆಗ್ತಾ ಹೋಗುತ್ತೆ. ಇದು ದತ್ತಾತ್ರೇಯರಲ್ಲಿರುವಂತಹ ಒಂದು ವಿಶೇಷವಾದ ಮಹಿಮೆ. ಎಷ್ಟೋ ಜನ ಮಾತು ಬರದೇ ಇರೋ ಮಕ್ಕಳಿಗೆ ಕೂಡ ಮಾತು ಬಂದಿರುವಂಥದ್ದು. ವಿದ್ಯೆ ಇಲ್ಲ ಅನ್ನೋರಿಗಂತೂ 100% ವಿದ್ಯೆಯನ್ನು ಗುರುನಾಥರು ಕರುಣಿಸಿಕೊಟ್ಟಿದ್ದಾರಲ್ಲಿ. ಅಂತಹ ಒಂದು ವಿಶೇಷವಾದ ಜೇನುತುಪ್ಪದ ಅಭಿಷೇಕ ಪ್ರತಿ ಭಾನುವಾರಗಳಲ್ಲಿ ನಮ್ಮ ದತ್ತಪೀಠದಲ್ಲಿ ನಡೆಯುವಂಥದ್ದು. ಬರಬೇಕಾದ್ರೆ ಹೇಗೆ ಬರಬೇಕಪ್ಪ ಅಂತಂದರೆ, ಖಾಲಿ ಕೈಯಲ್ಲಿ ಬಂದು ನಾನು ಎಲ್ಲ ದುಡ್ಡು ಕೊಟ್ಬಿಡ್ತೀನಿ, ನೀವೇನು ಬೇಕೋ ಮಾಡಿ, ನನಗೆ ಮನೆಗೆ ಪ್ರಸಾದ ಕಳಿಸ್ಬಿಡಿ ಅನ್ನೋದು ದೊಡ್ಡದಲ್ಲ. ನಾನು ದೂರ ಊರಲ್ಲಿದ್ದೀನಿ, ನನಗೆ ಬೇರೆ ಏನು ಸಾಧನೆಗಳಿಲ್ಲ, ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋರಿಗೆ ಈ ಆಪ್ಷನ್ ಇರುತ್ತೆ. ಪರವಾಗಿಲ್ಲ, ನಿಮ್ಮ ಹೆಸರುಗಳನ್ನು ಕಳಿಸಿ ಆ ದತ್ತನ ಸೇವೆಗೆ ಏನು ಬೇಕೋ ಅದನ್ನು ಕಳಿಸ್ಕೊಡಿ, ನಾವು ಸಂಕಲ್ಪ ಮಾಡಿ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡ್ತೀವಿ. ಆದರೆ ಜೇನುತುಪ್ಪದ ಪ್ರಸಾದ ಬೇಕು ಅಂದರೆ ನೀವೇ ಬರಬೇಕಾಗತ್ತೆ. ಯಾಕಂದರೆ ಪೋಸ್ಟಲ್ಲಿ ಕಳಿಸೋದಲ್ಲ, 3-4 ಕೈಗಳು ಮುಟ್ಟಿ ಬರುವಂಥದ್ದಲ್ಲ. ನಾನೇ ನಾಲಿಗೆ ಮೇಲೆ ಬರೀಬೇಕು ಅನ್ನೋದಾದರೆ ನೀವೇ ಬರಬೇಕಾಗತ್ತೆ. ನಾನು ಪೋಸ್ಟ್ ಮ್ಯಾನ್ ಕೈಲಿ ಬರೆದು ಕಳಿಸೋದಕ್ಕೆ ಆಗೋದಿಲ್ಲ. ಅದರಿಂದ ಜೇನುತುಪ್ಪದ ಅಭಿಷೇಕ ಸೇವೆಯನ್ನು ಮಾಡಿಸಬೇಕು ಅನ್ನೋರು ನಿಮಗೆ ಅನುಕೂಲ ಆದಾಗ ಬೇಕಾದರೆ ಸೇವೆಯನ್ನು ಸಂಕಲ್ಪ ಮಾಡಿಕೊಂಡು ನಿಮ್ಗೆ ಅನುಕೂಲ ಆದಾಗ ಬಂದು ಪ್ರಸಾದವನ್ನು ಇಸ್ಕೊಂಡು ಹೋಗಿ. ಪ್ರಸಾದ ಇಸ್ಕೊಳ್ಳೋದಕ್ಕೆ ನೀವೇ ಬರಬೇಕಾಗುತ್ತೆ. ಬರೋಂತಹ ಸಂದರ್ಭದಲ್ಲಿ ದತ್ತಾತ್ರೇಯರಿಗೆ ಬಹಳ ಮುಖ್ಯವಾಗಿರುವಂತಹದ್ದು ಭಿಕ್ಷಾ ವಂದನೆ ಅಂತ ನಾನು ಹೇಳ್ತಾ ಇರ್ತೀನಿ. ಭಿಕ್ಷಾಟನಂ ಗೃಹೇ ಗ್ರಾಮೇ ಅಂತ ಹೇಳಿ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಸಂಕಷ್ಟವನ್ನು ನಿವಾರಣೆ ಮಾಡಿರೋದು ದತ್ತಾತ್ರೇಯರು ಅನ್ನೋದನ್ನು ದತ್ತ ಮಹಾತ್ಮೆಯಲ್ಲೂ ಕೇಳ್ತೀವಿ, ಗುರುಚರಿತ್ರೆಯಲ್ಲಿ ಕೂಡ ಪ್ರತಿ ಅಧ್ಯಾಯದಲ್ಲಿ ಕೂಡ ನಾವು ಕೇಳ್ತಾ ಹೋಗ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.